ಎಲ್ರಿಗೂ ನಮಸ್ಕಾರ. ಆ, ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ನನ್ನ ಸಿನಿಮಾ 'ದಿಲ್ಮಾರ್'ಗೆ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ರು. ನಾನು ಎಕ್ಸ್ಪೆಕ್ಟೂ ಮಾಡಿರಲಿಲ್ಲ ಅಷ್ಟು ಸಪೋರ್ಟ್ ಮಾಡಿದ್ರ ಪ್ರತಿಯೊಬ್ರುನು. ಆ, ಇವತ್ತು ಈ ಸಿನಿಮಾ ರಿವ್ಯೂ ಬಗ್ಗೆ ಮಾತಾಡಬೇಕು ಅಂತಂದ್ರೆ ರಘು ಅವ್ರು ಬಂದು ಕತೆ ಹೇಳಿದಾಗ ನಂಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ ಕ್ಯಾರೆಕ್ಟ್ರು. ಒಂದು ಟೀಮ್ ತುಂಬಾ ಚೆನ್ನಾಗಿದೆ. ಇಂಥ ದೊಡ್ಡವ್ರ ಮಧ್ಯದಲ್ಲಿ ಇಷ್ಟು ದೊಡ್ಡ 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 ಟೆಕ್ನಿಷಿಯನ್‌ಗಳ ಜೊತೆಯಲ್ಲಿ ನಾನ್ ಮಾಡ್ತಿರೋದು ನನ್ನ ಒಂದು ಭಾಗ್ಯ. ಆರ್.ಪಿ. ಸರ್ ಮ್ಯೂಸಿಕ್ ಮಾಡ್ತಿದ್ದಾರೆ ಅಂತಂದಾಗ ನಂಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾನು ಅವ್ರ ಮ್ಯೂಸಿಕ್‌ಗೆ ತುಂಬಾ ದೊಡ್ಡ ಅಭಿಮಾನಿ ಅವ್ರದ್ದು. ಎಷ್ಟೋ ವರ್ಷ ಆಗಿತ್ತು ಅವ್ರು ಮತ್ತೆ ಮ್ಯೂಸಿಕ್ ಮಾಡಿ. ಈ ಸಿನಿಮಾಗೆ ತುಂಬಾ ಚೆನ್ನಾಗಿ ಅದ್ಭುತವಾದ ಹಾಡುಗಳನ್ನ ಕೊಟ್ಟಿದ್ದಾರೆ. ಮಾಸ್ತಿ ಸರ್ ಒಳ್ಳೊಳ್ಳೆ ಡೈಲಾಗ್ ಬರೆದಿದ್ದಾರೆ. ವಿಕ್ರಮ್ ಸರ್ ಫೈಟ್ ಕಂಪೋಸ್ ಮಾಡ್ತಿದ್ದಾರೆ. ವೆಂಕಟ್ ಸರ್ ಡಿ.ಒ.ಪಿ ಆಗಿ ನಾನು ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಿ ಅಂದ್ರೆ ನಂಗೆ ತುಂಬಾ ಖುಷಿ ಇದೆ. ಸುರೇಶ್ ಅರಸು ಸರ್ ಕೇಳಿದ್ವಿ, ಬಟ್ ನಾನು ಇವ್ರ ಜೊತೆ ವರ್ಕ್ ಮಾಡ್ತಿದ್ದೀನಿ ಅನ್ನೋದೇ ನಂಗೊಂದು ದೊಡ್ಡ ಭಾಗ್ಯ. ಎಲ್ಲಾ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಜೊತೆನೂ ವರ್ಕ್ ಮಾಡ್ತಿದ್ದೀನಿ ಅನ್ನೋದು ತುಂಬಾ ಖುಷಿ ಇದೆ. ಮತ್ತೆ ವೈಭವಿ ಅವರು ಹೀರೋಯಿನ್ ಆಗಿ ಮಾಡ್ತಾ ಇದ್ದಾರೆ ಇದರಲ್ಲಿ. ಆ, ರಘು ಅವರು ತುಂಬಾ ಚೆನ್ನಾಗಿ ಕತೆ ಮಾಡ್ಕೊಂಡಿದ್ದಾರೆ. ನಂಗೆ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ನನಗೆ ಈ ತರ ಒಂದು ಕತೆ ನಾನು ತುಂಬಾ ದಿನದಿಂದ ಹುಡುಕ್ತಿದ್ದೆ. ಅವ್ರು ಬಂದು ಹೇಳಿದಾಗ ನನಗೆ ಆ, ನಾನು ಆಕ್ಟ್ ಮಾಡೋದಕ್ಕೆ ತುಂಬಾ ಸ್ಪೇಸ್ ಇತ್ತು. ಮತ್ತೆ ಕತೆನೂ ನೈಜವಾಗಿತ್ತು. ಪ್ರತಿಯೊಬ್ಬರಿಗೂ ರೀಚ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇತ್ತು. ಮತ್ತೆ ಪ್ರೊಡ್ಯೂಸರ್ಸ್ ತುಂಬಾನೇ ಫ್ಯಾಷನ್ ಆಗಿದ್ರು ಇಬ್ರುನು. ಇಬ್ರು ಫ್ರೆಂಡ್ಸ್ ಸೇರಿ ಮಾಡ್ತಾ ಇರೋದು ಇದು. ಶಿವು ಮತ್ತೆ ನಿಖುಲ್ ದೇಸಾಯಿ ಅಂತ ಅಂದ್ಬಿಟ್ಟು ಅವರು ತುಂಬಾ ಬಾಲಿವುಡ್ ಅಲ್ಲೆಲ್ಲ ಓ ಮೈ ಗಾಡ್ ಅಂತ ಒಂದು ಸಿನಿಮಾ ಎಲ್ಲ ಮಾಡಿದ್ದಾರೆ ಅವರು. ಅಕ್ಷಯ್ ಕುಮಾರ್ ಅವ್ರದ್ದು ಸಿನಿಮಾಗೆ ಏನ್ ಬೇಕು ಅದೆಲ್ಲ ಕೊಟ್ಟಿದ್ದಾರೆ. ಯಾವ್ದ್ರಲ್ಲೂ ಏನು ಕಮ್ಮಿ ಮಾಡಿಲ್ಲ. ಚೆನ್ನಾಗಿ ಮಾಡೋಣ ಅನ್ನೋ ಒಂದು ಫ್ಯಾಷನ್ ಅಲ್ಲಿ ಬಂದಿದ್ದಾರೆ. ಇವಾನ್ ಫಿಲಿಮ್ಸ್ ಮತ್ತೆ ನವಿಶಾ ಫಿಲಿಮ್ಸ್ ಒಟ್ಟಿಗೆ ಜೊತೆ ಸೇರಿ ಕನ್ನಡದಲ್ಲಿ ಫಸ್ಟ್ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳಕ್ ಇಷ್ಟಪಡ್ತೀನಿ. ಈ ಅವಕಾಶ ಕೊಟ್ಟಂತ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.